ಓಕೆ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಗಳು ಆಡುವಂಥ ದೇಶಗಳು ತುಂಬ ಕಮ್ಮಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸ್ಥಿತಿ ಹೆಂಗೆ ಅನ್ಸುತ್ತೆ ಸರ್ ಕಬಡ್ಡಿ? ಇವಾಗ ಯಾವುದೋ ಒಂದು ಬಾಂಗ್ಲಾದೇಶ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಒಂದು 2-3 ದೇಶಗಳು ಆಡುತ್ತೆ, ಭಾರತ ಸೇರಿಕೊಂಡಂತೆ. ಮುಂದೆ ಯಾವ ರೀತಿಯಾಗಿ ನಿಮ್ಮ ಕಬಡ್ಡಿನ ನೋಡುವಂಥ ನಿರೀಕ್ಷೆ ಇದೆ, ಅಥವಾ ಇವಾಗಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಸರ್, ಕಬಡ್ಡಿ ಬಂದು ಇವಾಗ ವಿದೇಶದಲ್ಲಿ 140 ಕಂಟ್ರಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಅರ್ಜೆಂಟೈನಾ ಕಬಡ್ಡಿ ಆಡ್ತಿದ್ದಾರೆ, USA ಕಬಡ್ಡಿ ಆಡ್ತಾ ಇದ್ದಾರೆ, ಕೆನಡಾ ಕಬಡ್ಡಿ ಆಡ್ತಾ ಇದ್ದಾರೆ, UK ಕಬಡ್ಡಿ ಆಡ್ತಾ ಇದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಕೂಡ ಮೆಲ್ಬರ್ಗಲ್ಲಿ ಕಬಡ್ಡಿ ಆಡಿದ್ರು. ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಥೈಲ್ಯಾಂಡಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ. ಭಾಳಷ್ಟು ಟೀಮ್ಸ್ಗಳು ಈ ಬಾಂಗ್ಲಾದೇಶ ಆಡ್ತಿದ್ದಾರೆ, ಪಾಕಿಸ್ತಾನ, ಶ್ರೀಲಂಕಾ, ಇವಾಗ ಒಂದು 18-20 ಕಂಟ್ರಿ ಆಡ್ತಿದ್ದಾರೆ ಕಬಡ್ಡಿ. ನಾವು ಆಡೋವಂಥ ಟೈಮ್ನಲ್ಲಿ ಒಂದು 5-6 ಕಂಟ್ರಿ 7 ಕಂಟ್ರಿ ಆಡ್ತಾಯಿದ್ರು. ಇವಾಗ ಜಾಸ್ತಿ ಆಡ್ತಾ ಇದ್ದಾರೆ. ಕಬಡ್ಡಿ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಗೇಮ್ ಇರೋದ್ರಿಂದ ಎಲ್ಲರಿಗೂ ಆಸಕ್ತಿ ಇದೆ. ಈ ಮ್ಯಾಟ್ ಇಂಟ್ರೊಡ್ಯೂಸ್ ಆಗಿ ಶೂಸ್ ಎಲ್ಲ ಬಂದಮೇಲೆ ಆಗ್ತಾ ಇದೆ. ಬಟ್ ಏನಂದರೆ, ನಮ್ಮ ಇಂಡಿಯಾನಲ್ಲಿ ದಿನಕ್ಕೆ ಒಂದು 500,000 ಮ್ಯಾಚ್ ಆದರೂ ದೇಶಾದ್ಯಂತ ನಡೀತಾನೆ ಇರುತ್ತೆ. ಪ್ರತಿ ಒಂದು ಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನಡೀತಾ ಇರುತ್ತೆ. ಆದರೆ ಬೇರೆ ದೇಶಗಳಲ್ಲಿ ಅವ್ರದ್ದು ಸ್ಟೇಟ್ ಚಾಂಪಿಯನ್ಶಿಪ್ಪು ಆ ಥರ ವರ್ಷದಲ್ಲಿ ಒಂದು 2-3 ಟೂರ್ನಮೆಂಟು, ಇಲ್ಲ ಮ್ಯಾಕ್ಸಿಮಮ್ ಆದರೂ ಒಂದು 10 ಟೂರ್ನಮೆಂಟ್ ಆಗೋದು ವರ್ಷ ಫುಲ್ಲು. ಅಂದರೆ ವರ್ಷದಲ್ಲಿ ಕೋಟ್ಯಾಂತರ ಲಕ್ಷಾಂತರ ಮ್ಯಾಚ್ಗಳು ನಡೆದೋಗುತ್ತೆ ನಮ್ಮಲ್ಲಿ ಸಣ್ಣ ಹಳ್ಳಿಲಿ. ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿಗಳು ಆಡುವಂಥ ದೇಶಗಳು ತುಂಬ ಕಮ್ಮಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಸ್ಥಿತಿ ಹೆಂಗೆ ಅನ್ಸುತ್ತೆ ಸರ್ ಕಬಡ್ಡಿ? ಇವಾಗ ಯಾವುದೋ ಒಂದು ಬಾಂಗ್ಲಾದೇಶ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಒಂದು 2-3 ದೇಶಗಳು ಆಡುತ್ತೆ, ಭಾರತ ಸೇರಿಕೊಂಡಂತೆ. ಮುಂದೆ ಯಾವ ರೀತಿಯಾಗಿ ನಿಮ್ಮ ಕಬಡ್ಡಿನ ನೋಡುವಂಥ ನಿರೀಕ್ಷೆ ಇದೆ, ಅಥವಾ ಇವಾಗಿನ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಸರ್, ಕಬಡ್ಡಿ ಬಂದು ಇವಾಗ ವಿದೇಶದಲ್ಲಿ 140 ಕಂಟ್ರಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಅರ್ಜೆಂಟೈನಾ ಕಬಡ್ಡಿ ಆಡ್ತಿದ್ದಾರೆ, USA ಕಬಡ್ಡಿ ಆಡ್ತಾ ಇದ್ದಾರೆ, ಕೆನಡಾ ಕಬಡ್ಡಿ ಆಡ್ತಾ ಇದ್ದಾರೆ, UK ಕಬಡ್ಡಿ ಆಡ್ತಾ ಇದ್ದಾರೆ. ಮೊನ್ನೆ ಆಸ್ಟ್ರೇಲಿಯಾದಲ್ಲಿ ಕೂಡ ಮೆಲ್ಬರ್ಗಲ್ಲಿ ಕಬಡ್ಡಿ ಆಡಿದ್ರು. ಮಲೇಷ್ಯಾದಲ್ಲಿದೆ, ಜಪಾನಲ್ಲಿದೆ, ಥೈಲ್ಯಾಂಡಲ್ಲಿದೆ, ಇಂಡೋನೇಷ್ಯಾದಲ್ಲಿದೆ. ಭಾಳಷ್ಟು ಟೀಮ್ಸ್ಗಳು ಈ ಬಾಂಗ್ಲಾದೇಶ ಆಡ್ತಿದ್ದಾರೆ, ಪಾಕಿಸ್ತಾನ, ಶ್ರೀಲಂಕಾ, ಇವಾಗ ಒಂದು 18-20 ಕಂಟ್ರಿ ಆಡ್ತಿದ್ದಾರೆ ಕಬಡ್ಡಿ. ನಾವು ಆಡೋವಂಥ ಟೈಮ್ನಲ್ಲಿ ಒಂದು 5-6 ಕಂಟ್ರಿ 7 ಕಂಟ್ರಿ ಆಡ್ತಾಯಿದ್ರು. ಇವಾಗ ಜಾಸ್ತಿ ಆಡ್ತಾ ಇದ್ದಾರೆ. ಕಬಡ್ಡಿ ಗೇಮ್ ತುಂಬಾ ಇಂಟ್ರೆಸ್ಟಿಂಗ್ ಗೇಮ್ ಇರೋದ್ರಿಂದ ಎಲ್ಲರಿಗೂ ಆಸಕ್ತಿ ಇದೆ. ಈ ಮ್ಯಾಟ್ ಇಂಟ್ರೊಡ್ಯೂಸ್ ಆಗಿ ಶೂಸ್ ಎಲ್ಲ ಬಂದಮೇಲೆ ಆಗ್ತಾ ಇದೆ. ಬಟ್ ಏನಂದರೆ, ನಮ್ಮ ಇಂಡಿಯಾನಲ್ಲಿ ದಿನಕ್ಕೆ ಒಂದು 500,000 ಮ್ಯಾಚ್ ಆದರೂ ದೇಶಾದ್ಯಂತ ನಡೀತಾನೆ ಇರುತ್ತೆ. ಪ್ರತಿ ಒಂದು ಹಳ್ಳಿ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ನಡೀತಾ ಇರುತ್ತೆ. ಆದರೆ ಬೇರೆ ದೇಶಗಳಲ್ಲಿ ಅವ್ರದ್ದು ಸ್ಟೇಟ್ ಚಾಂಪಿಯನ್ಶಿಪ್ಪು ಆ ಥರ ವರ್ಷದಲ್ಲಿ ಒಂದು 2-3 ಟೂರ್ನಮೆಂಟು, ಇಲ್ಲ ಮ್ಯಾಕ್ಸಿಮಮ್ ಆದರೂ ಒಂದು 10 ಟೂರ್ನಮೆಂಟ್ ಆಗೋದು ವರ್ಷ ಫುಲ್ಲು. ಅಂದರೆ ವರ್ಷದಲ್ಲಿ ಕೋಟ್ಯಾಂತರ ಲಕ್ಷಾಂತರ ಮ್ಯಾಚ್ಗಳು ನಡೆದೋಗುತ್ತೆ ನಮ್ಮಲ್ಲಿ ಸಣ್ಣ ಹಳ್ಳಿಲಿ.